ಇವಾಗ ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡೋಣ. ಮಠಕ್ಕೆ ನುಗ್ಗಿ ಹರಳಯ್ಯ ಶ್ರೀಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು. ಇವತ್ತೊಂದಷ್ಟು ಅಪ್ಡೇಟ್ ಇದೆ ಕೊಡ್ತೀವಿ. ಮಠಕ್ಕೆ ನುಗ್ಗಿ ಹರಳಯ್ಯ ಶ್ರೀ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐಮಂಗಲ ಮಠದಲ್ಲಿ ಆಗಿರುವಂತಹ ಘಟನೆ ಇದು. ಏನಕ್ಕಾಗಿರೋದು ಅಂತ ಹೇಳಿದ್ರೆ ಜಾಗದ ವಿಚಾರಕ್ಕೆ, ಮಠದ ಪ್ರವೇಶ ದ್ವಾರದ ಜಾಗದ ವಿಚಾರಕ್ಕೆ ಆಗಿರುವಂತಹ ಹಲ್ಲೆ ಅನ್ನೋದು ಗೊತ್ತಾಗ್ತದೆ. ಸದ್ಯಕ್ಕೆ ಅವರನ್ನ ಹಲ್ಲೆಗೆ ಒಳಗಾದವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಹರಳಯ್ಯ ಶ್ರೀಗಳ ಮೂಗು ಮತ್ತು ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ ಅನ್ನೋದು ಆರೋಪ. ಐಮಂಗಲ ಠಾಣೆಗೂ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಹಲ್ಲೆಕೋರರ ಮೇಲೆ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಗಂಭೀರ ಥರದ ಆರೋಪ ಆಗ್ತಾ ಇದೆ. ಮತ್ತೊಂದು ಮಠ ಈಗ ಬೇಡದ ವಿಚಾರಕ್ಕೆ ಸುದ್ದಿಯಲ್ಲಿ ಇದೆ. ನೋಡಿ, ಮಠದ ಶಾಲಾ ಬಸ್ ಚಾಲಕ ಭೀಮರಾಜ್ ಮೇಲೂ ಕೂಡ ಹಲ್ಲೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹರಳಯ್ಯ ಶ್ರೀ ಮೂಗು ಮತ್ತು ಬಾಯಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿರೋದು. ಐಮಂಗಲ ಠಾಣೆಗೂ ಹೋಗಿ ಹೊಡೆದಿದ್ದಾರೆ ಕೆಲವರನ್ನ ಅಲ್ಲೂ ಕೂಡ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಗಾಯಾಳು ಹರಳಯ್ಯ ಶ್ರೀ ಮತ್ತು ಭೀಮರಾಜ್ರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತು ಠಾಣೆ ಒಳಗೆ ಹರಳಯ್ಯ ಶ್ರೀಗೆ ಒದ್ದು ಠಾಣೆಯ ಕುರ್ಚಿಯನ್ನು ಮುರಿದು ದರ್ಪ ತೋರಿಸಿದ್ದಾರೆ ಅನ್ನೋದು ಆರೋಪ. ಹಿಂದಿನಿಂದ ಅದು ಮಠದ ಜಾಗದ ಗದ್ದಲ ಇದೆ. ಅದು ಗದ್ದಲದ ಕಾರಣಕ್ಕೆ ಅದು ಕೋರ್ಟಿಗೆ ಹೋಗಿದೆ. ಕೋರ್ಟಿಗೆ ಹೋದ್ಮೇಲೆ ಇವನು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಸ್ಟೇ ಆರ್ಡರ್ ತಂದು, ವೆಕೇಟ್ ಆರ್ಡರ್ ತಂದು ಮಾಡ್ಕೋಬೇಕು. ಇಂದೇನು ಜಾಗ ಐತೆ ಅಳತೆ ಮಾಡಿಸ್ಕೊಂಡು ಮಾಡಬೇಕು. ಅದು ಬಿಟ್ಟು ರಾತ್ರಿ ಹೊತ್ತು ಬಂದು ಹಿಂಗೆಲ್ಲ ಹಲ್ಲೆ ಮಾಡಿದರೆ, ಪ್ರಾಣ ತೆಗಿತೀನಿ ಅಂತ ಶಬ್ದ ಮಾಡ್ತಾನೆ, ಜಾತಿ ನಿಂದನೆ ಮಾಡ್ತಾನೆ. ಈ ಥರ ಎಲ್ಲ ಒಬ್ಬ ಸಮುದಾಯದ ಸ್ವಾಮಿಗಳಿಗೇ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಅಂತಂದರೆ, ಮತ್ತು ಸಮುದಾಯ ಸ್ವಾಮಿಗೆ ಕೈ ಮಾಡುವಷ್ಟು ದಾಕ್ಷಿಣ್ಯ ತೋರಿಸ್ತಾನೆ ಅಂತಂದರೆ ಇವನಿಗೆ ಎಷ್ಟು ಹಿಂದೆ ಕುಮ್ಮಕ್ಕಿರಬೇಕು, ಎಂತೆಂಥ ದೊಡ್ಡ ದೊಡ್ಡ ಕೈವಾಡ ಇರಬೇಕು. ಇದರಲ್ಲಿ